ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದಮೇಲೆ ಇದು ಮೀಸಲು 4% ಮುಸ್ಲಿಂ ಗುತ್ತಿಗೆದಾರರಿಗೆ ಅಂಥೇಳಿ ಇದರ ಇಂಟರ್ಪ್ರೇಟ್ ಮಾಡೋ ಪ್ರಯತ್ನವನ್ನು BJP ಮಾಡ್ತಾಯಿದೆ. ಇದು ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಇದು ಮೈನಾರಿಟಿಗಳಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನು ಇವರು ಮಾತಾಡ್ತಾ ಇದ್ದಾರೆ. ನಮ್ಮ ರವಿಶಂಕರ್ ಪ್ರಸಾದರಂತೆ ಮಾಜಿ ಕೇಂದ್ರ ಸಚಿವರು MP ಅವರು ಇಲ್ಲ ನಾವು ಇದು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಿಂಘ್ವಿ ಅವ್ರು ಹೇಳ್ತಾ ಇದ್ದಾರೆ ಮಾಡಿರಿ ಅಂತ ಕರಾರಿಲ್ಲ. ಯಾಕಂತಂದರೆ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ ವಕೀಲರು ಅಡ್ಡಿಲ್ರಿ ಮಾಡಿರಿ ಅಂತ ಪದ ಹಿಂದುಳಿದವರಿಗೆ ಮೈನಾರಿಟಿಯವ್ರಿಗೆ ಕೊಡಬಾರ್ದ ರಿಸರ್ವೇಷನ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಎಲ್ಲ ಮೀಸಲಾತಿಗಳ ವಿಚಾರವನ್ನು ಮಾಡಿದಾಗ ಗೊಂದಲ ಆಗ್ತದೆ. ಅದಕ್ಕೆ ಗೊಂದಲ ಮಾಡ್ಕೊಳ್ಬೇಡ್ರಿ ಅನ್ನೋ ದೃಷ್ಟಿ ಇಟ್ಕೊಂಡು DK ಶಿವಕುಮಾರ್ ಅವರು ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮಾತ್ರ 4% ಮೀಸಲಾತಿ ಅಂತ ಹೇಳಿದವರು ಯಾರು? ಎಲ್ಲೈತಿ ಬರೀ ಮುಸಲ್ಮಾನ್ ಕೊಡತ್ತೀವಿ ಅಂತೇಳಿ ನೀವು ತೋರಿಸಿ ನಮ್ಗೆ. ಅಲ್ಪಸಂಖ್ಯಾತರಿಗೆ ಕೊಡಾಕಿದ್ವಿ, ನಾವು ಹಿಂದುಳಿದವ್ರು ಕೊಡ್ತಾ ಇದ್ದೀವಿ, SC/ST ಕೊಡ್ತಾ ಇದ್ದೀವಿ. ಅವ್ರು ಮೀಸಲಾತಿ ಹೇಳ್ತಿಲ್ಲ, ನೀವು ಯಾಕೆ ನಿಮ್ಮ ಮನಸ್ಸಿಗೆ ಬಂದಾಗ ವಾದ ಮಾಡ್ತೀರಿ ಅನ್ನೋಂಗೆ ಕೇಳ್ತಾ ಇದ್ದಾರೆ. ಇಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರಿಗೆಲ್ಲರಿಗೂ ಮೀಸಲಾತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಹಿಂದುಳಿದವರು ಕೊಡ್ತಾ ಇದ್ದೀವಿ, ಮೈನಾರಿಟಿಗೂ ಕೊಡ್ತಾ ಇದ್ವಿ, ಅಲ್ಪಸಂಖ್ಯಾತರಿಗೂ. ಅಲ್ಪಸಂಖ್ಯಾತರು ನೀವು ಮುಸ್ಲಿಮ್ ಅಷ್ಟೇ ಆಗಂತೀರಿ, ಸಿಖ್ಖರಿಲ್ಲ, ಕ್ರಿಶ್ಚಿಯನ್ರಿಲ್ಲ, ಜೈನರಿಲ್ಲ, ಜನ ಅದಾರ ಇಲ್ಲರಿ ಅವರು ಮೈನಾರಿಟಿ. ಆದರೆ ಮುಸ್ಲಿಮರು ಇದ್ದಾರೆ, ಎಲ್ಲರೂ ಕೂಡಿ ಕೊಡ್ತಾ ಇದ್ವಿ 4%. ಮತ್ತು 10% ಕೊಟ್ಟರಲ್ರಿ, ಮೇಲ್ವರ್ಣೀಯ ಜನ್ಯ ಬ್ರಾಹ್ಮಣರಿಗೆ ಆಯ್ತು, ಇನ್ನುಳಿದವ್ರಿಗೆ ಆಯಿತು, ಸಾಮಾನ್ಯ ಈಗ ಸಾಕಷ್ಟು ಅವ್ರಿಗೆ ನೀವು 10% ಕೊಟ್ಟರಲ್ಲ ಬರ್ತದ ಅದರ ಮೇಲೆ. ಮತ್ತು ದುಡ್ಡು ಹೆಚ್ಚಿಟ್ರೆ ಅವ್ರಿಗೆ ಅದು ಕ್ರೈಟೀರಿಯಾ. ಅದಕ್ಕೆ ಇದೇನು ತಪ್ಪಿಲ್ಲಿದು ಅಂತ ಇವರು DK ಶಿವಕುಮಾರ್ ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂತೋಷ್ ಲಾಡು ಇದನ್ನು ಪ್ರಶ್ನೆ ಮಾಡಿದರು, ಕೇಂದ್ರದಲ್ಲಿ BJP ಅವರು 10% ಮೀಸಲಾತಿ ಯಾರಿಗೆ ಕೊಟ್ಟರು? ಅವರು ಹೇಳಿಬೋದು ನಾವು 4% ಕೊಟ್ಟಿವಿ. ಯಾರಿಗೆ ಅಂದ್ರೆ ಒಬ್ಬರಿಗೆಲ್ಲ. ನಾವು ಎಲ್ಲಿಯೂ ಮುಸ್ಲಿಮ್ ಅಂತ ಉಲ್ಲೇಖ ಮಾಡಿಲ್ಲ, ನಾವು ಸರಿಯಾಗಿದ್ದೀವಿ. ಇಬ್ಬರು ಬುದ್ಧಿವಂತರು ಜಗಳ ಆಡ್ತಾ ಇದ್ದಾರೆ. BJP ಹೇಳಿದಂಗೆ ಇಲ್ಲ, ಮುಸ್ಲಿಮರು ಇದ್ದಾರೆ. ಆದರೆ ಮುಸ್ಲಿಮರು ಒಬ್ಬರೇ ಇಲ್ಲ, ತಪ್ಪಿಸ್ಕೊಳ್ಳೋಕೆ ಹಾದಿ. ಹೈಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಎಲ್ಲಿ ಹೋದರು ಹೌದು ಅವ್ರು ಅಲ್ಪಸಂಖ್ಯಾತರು ಹಿಂದುಳಿದವರು ಅಂತ ಇದ್ದಾರೆ ಅಂತೇಳಿ. ಇವರಿಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ, ಲಾಭ ಮಾಡ್ಕೋತಾರೆ ಅಂತ ಅವರು. ಅದೇ ನೀವು 10% ಕೊಟ್ಟು